ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಮೊದಲನೆಯದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೆಯದಾಗಿ 6ನೇ ತಾರೀಕಿನಿಂದ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂಥದ್ದು. ಇಲ್ಲಿ 6ನೇ ತಾರೀಕು ಈ 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇನ್ನು 15ನೇ ತಾರೀಕು ಅಂದರೆ 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025 ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂಥ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ಯೋಚನೆಯನ್ನು ನೀವು ಮಾಡ್ತಾ ಇರ್ತೀರ. ಆದರೆ ಅದಕ್ಕೂ ಮೊದಲು 27ನೇ ತಾರೀಕು ಅಮಾವಾಸ್ಯೆ, ಅಂದರೆ ನಾಳೆ ಮಂಗಳವಾರ, ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ, ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಓಕೆ, ಈ ಅಮಾವಾಸ್ಯೆ ದಿನ ಕೆಲವು ರಾಶಿಗಳಿಗೆ ರಾಜಯೋಗ ಕೂಡ ಬರ್ತಾ ಇದೆ. ಮತ್ತು ಈ ಅಮಾವಾಸ್ಯೆಗೆ ನಾವೇನು ಮಾಡ್ತೀವಿ, ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಕರ ರಾಶಿಯವರು ಅಂತ ನೋಡೋದಾಯಿತು ಅಂತ ಹೇಳಿದರೆ ನೋಡಿ, ಮಕರ ರಾಶಿಯ ರಾಶ್ಯಾಧಿಪತಿಯು ಒಂದು ತೃತೀಯದಲ್ಲಿ ಸುಸ್ಥಿತಿಯಲ್ಲಿದ್ದಾನೆ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. 1-2 ತಿಂಗಳು ಕಳೆದಿದೆ. ಮಾರ್ಚ್, ಏಪ್ರಿಲ್ ಮತ್ತು ಮೇ. ಜೂನ್ ಅಂದರೆ 3ನೇ ತಿಂಗಳಿಗೆ ಬಿತ್ತು. ಸೊ 7.5 ಒಂದು ಅವಸ್ಥೆ ಏನು ಮುಗಿದಿದೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಫೋನ್ ಕೂಡ ಮಾಡಿ, ಅಂದರೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ 7.5 ಮುಗೀತು ಅಂತ. ಹೌದು, ನಿಮಗೆ ಮಕರ ರಾಶಿಯವರಿಗೆ 7.5 ಮುಗಿದು 3 ತಿಂಗಳಾಯಿತು. ಜೀವನದಲ್ಲಿ ಸಂಕಷ್ಟ ಇನ್ನು ಮುಗಿದಿಲ್ಲ, ಆದರೆ 7.5 ಮುಗಿದಿರಬಹುದು. ಶನಿ ಒಂದು ಗ್ರಹದಿಂದ ನಿಮಗೆ, ಅಂದರೆ ಶನಿ ಒಂದು ಗ್ರಹದಿಂದ ನಿಮಗೆ ಎಲ್ಲ ಶುಭವಾಗಿ ಬಿಡುತ್ತೆ ಅಥವಾ ಎಲ್ಲ ಅಶುಭವಾಗಿ ಬಿಡುತ್ತೆ ಅಂತ ಅಂದ್ಕೊಳ್ಳೋದು ನಮ್ಮ ದಡ್ಡತನವಾಗುತ್ತೆ. ಹಾಗಾಗಿ ನಮ್ಮ ಬದುಕಿನ ಒಳಗಡೆ ಒಂದು ಯೋಚನೆ ಮಾಡುವಂಥ ಸಂದರ್ಭದೊಳಗಡೆ 9 ಗ್ರಹಗಳಿದ್ದು 9 ರೀತಿಯಾದಂತಹ ಫಲಗಳನ್ನು ಆಯಾ ಗ್ರಹಗಳು ಕೊಡ್ತಾ ಬರ್ತವೆ. ಕೇವಲ ಒಂದೇ ಗ್ರಹದ ಫಲವನ್ನು ಇಟ್ಕೊಂಡು ನಿಮ್ಮ ಬದುಕು ಪೂರ್ತಿ ಉದ್ಧಾರವಾಗುತ್ತೆ ಅಥವಾ ಸಂಪೂರ್ಣವಾಗಿ ಹಾಳಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ತುಂಬ ಅಶುದ್ಧ ಛಾಯೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು ವಿಚಾರ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಬದುಕಿನಲ್ಲಿ ಇರುವಂತಹ ನೋವುಗಳಾಗಲಿ, ನಿಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಕೇವಲ ಯಾವುದೇ ಒಂದು ಶನಿಯಿಂದ ಕೆಡಕಾಗುತ್ತೆ. ಗುರುಬಲ ಇದ್ದರೆ ಒಳ್ಳೆಯದಾಗುತ್ತೆ, ಹಾಗಲ್ಲವೇ ಅಲ್ಲ? ಎಷ್ಟೋ ಜನಕ್ಕೆ ಗುರುಬಲ ಇದ್ದರೂ ಸಹ ನಿಮಗೆ ಒಂದಷ್ಟು ತುಂಬ ತೊಂದರೆಯನ್ನು ಅನುಭವಿಸುತ್ತಾ ಇರ್ತೀರಿ. ಎಷ್ಟೋ ಸಾಲ ಗುರುಬಲ ಇಲ್ಲದೇ ಇದ್ದಾಗಲೂ ಸಹ ನೀವು ಚೆನ್ನಾಗಿರ್ತೀರಿ. ಯಾಕಂದರೆ ಬೇರೆ ಬೇರೆ ಗ್ರಹದ ಪ್ರಭಾವಗಳು ನಿಮಗೆ ಅನುಕೂಲದ ಸ್ಥಿತಿಗೆ ತರ್ತಾ ಇರುತ್ತೆ. ಹಾಗಾಗಿನೇ ನಿಮಗೆ ಒಂದಷ್ಟು ಯೋಚನೆ ಮಾಡಿ ನಿಮಗೆ 7.5 ಮುಗಿದಿರಬಹುದು, ಬಟ್ ಗುರುಬಲವನ್ನು ಕಳ್ಕೊಂಡಿದ್ದೀರಿ. ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂತಹ ರಾಹುವಿನ ಪ್ರಭಾವವು ಹಣಕಾಸಿನ ವಿಚಾರದ ಮೇಲೆ ಪ್ರಭಾವವನ್ನು ಕೊಡುತ್ತೆ. ಬರುವಂತಹ ಹಣಕಾಸುಗಳೆಲ್ಲ ಕತ್ತರಿಸಿ ಹೋಗತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ನಿಮಗೆ ಹಣಕಾಸು ಕೈಯಲ್ಲಿ ಉಳಿಯೋಕೆ ಸಾಧ್ಯ ಆಗದೇ ಇರುವಂಥ ವಾತಾವರಣ ನಿರ್ಮಾಣ ಆಗುವಂಥದ್ದು ಆಗುತ್ತೆ. ಅದೇ ರೀತಿಯಾಗಿ 4ಥ ಸ್ಥಾನದಲ್ಲಿ ಪಂಚಮಾಧಿಪತಿಯು ಬಂದಿರೋದ್ರಿಂದ ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳು ಏನಾದರೂ ಇದ್ದರೆ ದೂರ ಆಗುತ್ತೆ. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಭಿವೃದ್ಧಿ, ಮಕ್ಕಳ ಎಜುಕೇಷನ್ ವಿಚಾರವಾಗಿ ಏನಾದರೂ ನೀವು ಬ್ಯಾಂಕ್ನಲ್ಲಿ ಲೋನ್ಗೆ ಮತ್ತೊಂದಕ್ಕೆ ಪ್ರಯತ್ನ ಏನಾದರೂ ಪಟ್ಟರೆ ಅನುಕೂಲಗಳು ಉಂಟಾಗತಕ್ಕಂಥದ್ದು ಈ ರೀತಿಯೇ ಆಗುತ್ತೆ. ಸಾಲನೇ ಅಲ್ವಾ ತೀರಿಸಬೇಕು, ಬಡ್ಡಿಯೋ ಮತ್ತೊಂದು ಮಗದೊಂದು, ಆ ಒಂದು ತಂದೆ ಕಷ್ಟಪಡಲೇಬೇಕು, ಅಂದರೆ ಈ ರೀತಿಯಾದ ಪ್ರಭಾವ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಷಷ್ಠಾಧಿಪತಿಯು ಸಪ್ತಮ ಸ್ಥಾನದ ಸಂಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೋಗಗಳಿಂದಿಷ್ಟು ವಿಮುಕ್ತಿಯನ್ನು ಕೊಡುತ್ತಾನೆ. ಏನೋ ದಿಢೀರಂತ ನಿಮಗೆ ಈ ಸಣ್ಣ ಪುಟ್ಟ ತಲೆನೋವಿನ ಪ್ರಾಬ್ಲಮ್ ಅಥವಾ ಮೆದುಳಿನ ತೊಂದರೆಗಳು, ಭುಜದ ಪ್ರಾಬ್ಲಮ್, ಅಂಡರ್ ಟ್ರೀಟ್ಮೆಂಟ್ ನಲ್ಲಿ ಇರ್ತೀರಿ. ನರಗಳ ಸಮಸ್ಯೆಗಳು ಏನಾದರೂ ಇದ್ದರೆ ಅಂತಹ ಸಮಸ್ಯೆಗಳು ನಿವಾರಣೆ ಆಗತಕ್ಕಂಥದ್ದು ಆಗುತ್ತೆ. ಇನ್ನು ಅಷ್ಟಮದಲ್ಲಿ ನಿಮಗೆ ಚತುರ್ಥಾಧಿಪತಿಯು ಅಷ್ಟಮದಲ್ಲಿದ್ದು
ಕೇತುಯುಕ್ತನಾಗಿರುತ್ತಾನೆ. ಈ ಒಂದೊಂದು ಸಮಸ್ಯೆಯಿಂದ ನಿವಾರಣೆಯಾದರೂ ಹೊಸ ಅನಾರೋಗ್ಯದ ಸಮಸ್ಯೆಗಳು ಈಗಾಗಲೇ ಎಕ್ಸಿಟಿಂಗ್ ಅಂದರೆ ಬರ್ತಾ ಇದ್ದಾವೆ. ಇರುವಂಥ ಕಾಯಿಲೆಗಳು ನಿವಾರಣೆಯಾದರೂ ಹೊಸ ಕಾಯಿಲೆಗಳು ದೇಹದಲ್ಲಿ ಉತ್ಪತ್ತಿಯಾಗುವ ಸಾಧ್ಯತೆಗಳಿದ್ದಾವೆ. ಅದನ್ನು ಯೋಚನೆ ಮಾಡಬೇಕು. ಒಂದು ಕಾಯಿಲೆಯಿಂದ ನಿವೃತ್ತರಾಗ್ತಾ ಇದ್ದೀರಿ ಅಂದರೆ ಇನ್ನೊಂದು ಕಾಯಿಲೆಗೆ ರೆಡಿ ನಿಂತುಕೊಂಡಿರುತ್ತೆ ನಿಮ್ಮ ಕದ ತಟ್ಟೋಕೆ. ಜೊತೆಗೆ ಗುರುಬಲ ಇಲ್ಲ, ಜೊತೆಗೆ ಗುರುಬಲ ಮಕರ ರಾಶಿಯವರಿಗಲ್ಲ, ದ್ವಾದಶ ರಾಶಿಯವರಿಗೂ ಸಹ ಇಲ್ಲ ಅನ್ನುವಂಥ ಪರಿಸ್ಥಿತಿ ಕಾರಣ ಗುರು ಹಸ್ತಂಗತನಾಗಿದ್ದಾನೆ. ಹಸ್ತಂಗತವಾಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಹೋಗೋದು ಬೇಡ. ಈ ರವಿಯು ಜೊತೆಗೆ ಗುರು ಸಂಯೋಗ ಬಂದಾಗ ತುಂಬ ದಗ್ಧನಾಗಿ ಹೋಗಿರುತ್ತಾನೆ. ಅಂದರೆ ಅಂಥ ಸಂದರ್ಭದಲ್ಲೆಲ್ಲ ನಿಮಗೆ ಮೊದಲೇ ಗುರುಬಲ ಇಲ್ಲ, ಏನು ಅಂಥ ವ್ಯತ್ಯಾಸಗಳೇನೂ ಇಲ್ಲ. ಗುರು ಹಸ್ತಂಗತನಾದರೂ ಸಹ ನಿಮಗೆ ಅಂಥ ವ್ಯತ್ಯಾಸವೇನು ಕಾಣೋದಿಲ್ಲ. ಕಾರಣ ಅದರಿಂದ ಏನು ನಿಮಗೆ ಫಲಗಳು ಬರೋದಿಲ್ವಲ್ಲ. ಹಾಗಾಗಿ ಯೋಚನೆಯಂತೂ ಮಾಡೋದು ಬೇಡ. ಒಟ್ಟಾರೆ ಮಕರ ರಾಶಿಯವರಿಗೆ ಸಂದಿಗ್ಧದ ಪರಿಸ್ಥಿತಿಗಳು ಜಾಸ್ತಿ ಆಗುವಂಥದ್ದು. ಇನ್ನು ಅದೇ ರೀತಿಯಾಗಿ ಗಮನಿಸೋದಾದರೆ ಕರ್ಮಾಧಿಪತಿಯಾಗಿರತಕ್ಕಂಥ ಶುಕ್ರನ ಸ್ಥಾನವು ಒಂದಿಷ್ಟು ಸುಸ್ಥಿತಿಯಲ್ಲಿ ಇರೋದ್ರಿಂದ ದಿಢೀರಂತ ಏನೋ ಕೆಲಸ ಟ್ರೈ ಮಾಡ್ತಾ ಇರ್ತೀರಿ, ನಿರೀಕ್ಷೆನೇ ಇರೋದಿಲ್ಲ. ಅಂಥ ಕಡೆ ದಿಢೀರಂತ ಕೆಲಸಗಳಾಗ್ಬಿಡುತ್ತೆ, ಒಳ್ಳೆ ಪ್ಯಾಕೇಜ್ ಸಿಕ್ಬಿಡುತ್ತೆ. ನೋಡಿ, ಕೆಲವೊಂದು ಯೋಚನೆಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲದ ರೀತಿಯಲ್ಲಿ ಒಳ್ಳೆಯದು ಸಹ ನಡೆದು ಬಿಡುತ್ತೆ, ಒಳಿತುಗಳು ಸಹ ಆಗಿಬಿಡುತ್ತೆ. ಕೆಲವೊಂದು ಕಡೆ ನೀವು ಯಾವುದರಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿರ್ತೀರೋ ಇಂಥದ್ರಲ್ಲಿ ನನಗೆ ಅನುಕೂಲತೆಗಳು ಉಂಟಾಗುತ್ತೆ ಅಂತ ಅಂದುಕೊಂಡಿರಲಿಲ್ಲ, ಅವುಗಳು ಸರಿಯಾಗಿ ಆಗೋದಿಲ್ಲ. ಇನ್ನು ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಕುಜನು ಕೇತುಯುಕ್ತನ ಆಗಿರುವುದರಿಂದ ಭಾಗ್ಯಸ್ಥಾನದಲ್ಲಿ ತಮಗೆ ಅಧಿಮಿತ್ರ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಕೇತು ಮತ್ತು ರಾಹುವಿನ ಸಂಪರ್ಕಕ್ಕೆ ಬಂದಿರುವುದಾಗಿ ಅನಾನುಕೂಲತೆಗಳೇ ಅಧಿಕವಾಗಿ ಇರುತ್ತೆ. ಹುಷಾರಾಗಿ ಇರಬೇಕು. ಹಣಕಾಸಿನ ಉತ್ಪತ್ತಿ ಆಗುತ್ತೆ, ಅದು ಸಾಲವಾಗಿದ್ದಿರಬಹುದು ಅಥವಾ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಅದು ಮುಂದಿನ ದಿನಮಾನಗಳಲ್ಲಿ ಹೊರೆಯಾಗಬಹುದು. ಕೈನಲ್ಲಿರುವಂತಹ ದುಡ್ಡು ಕಾಸುಗಳನ್ನು ಕಳ್ಕೊಳ್ತೀರಿ. ಒಟ್ಟಾರೆ ನೆಮ್ಮದಿ ಅಂತೂ ಇಲ್ಲ. ಶನಿ ಪೀಡನೆ ಮುಗ್ದಿರಬಹುದು, ಬೇರೆ ಗ್ರಹ ಪೀಡೆನೂ ಅಂತೂ ಇನ್ನೂ ಮುಗ್ದಿಲ್ಲ. ಸ್ವಲ್ಪ ಹುಷಾರಾಗಿದ್ದು ಸ್ವಲ್ಪ ಜಾಗ್ರತೆಯಾಗಿ ಜೀವನವನ್ನು ಮುಂದುವರಿಸಿ. ಯಾಕಂದರೆ ಜೂನ್ ತಿಂಗಳಲ್ಲಿ ಅಂತಹ ಒಳ್ಳೆಯದೇನೂ ಇಲ್ಲ ಅನ್ನೋದನ್ನು ಮೊದಲೇ ತಿಳ್ಕೊಂಡ್ರೆ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಪ್ರಿಪೇರ್ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ತಿಳ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲಗಳು ಅಂದರೆ ಅಲ್ಪ ಅನುಕೂಲಗಳು ಏನು ಮಾಡ್ಕೊಳ್ಬೇಕು, ಏನು ಬಿಡಬೇಕು. ಕೆಲವೊಂದು ಸಲ ಓವರ್ ಕಾನ್ಫಿಡೆನ್ಸಿಂದ ಏನೋ ನಾನು ಇಲ್ಲೇನೋ ದುಡ್ಡು ಹಾಕಿದರೆ ಬಂದುಬಿಡುತ್ತೆ, ಇಲ್ಲೇನೋ ಕೆಲಸ ಮಾಡಿಕೊಂಡ್ರೆ ಬಂದುಬಿಡುತ್ತೆ ಅಂತ ಹೇಳಿ ಏನೇನೋ ಮಾಡಲಿಕ್ಕೆ ಹೋಗ್ತೀರಿ. ಆ ರೀತಿ ಆಗಲ್ಲ. ಯಾಕಂದರೆ ಹೋಗಬೇಡಿ ಆ ರೀತಿ. ಒಂದು ಸ್ವಲ್ಪ ಧೈರ್ಯವಾಗಿದೆ, ಸ್ವಲ್ಪ ಯೋಚನೆ ಮಾಡಿಕೊಳ್ತಾ ನೀವು ಜೀವನದ ಮುಂದುವರಿಸ್ತಾ ಹೋಗಿ, ಒಳ್ಳೆಯದಾಗಲಿ. ಈ ತಿಂಗಳು ನಿಮಗೆ ಅಷ್ಟೊಂದು ಶುಭ ಫಲವಲ್ಲ. ಒಂದಷ್ಟು ಶುಭ ಫಲಗಳು ಸಹ ಇದ್ದಾವೆ, ಅಶುಭ ಫಲಗಳು ಇದ್ದಾವೆ. ಜೀವನ ಅಂದರೆ ಬೇವು ಬೆಲ್ಲದ ಸಮ್ಮಿಶ್ರಣ ಅಲ್ವಾ. ಎಲ್ಲನೂ ಸೇರಿಕೊಂಡು ಹೋಗಬೇಕು. ಅಂದರೆ ಇದೇ ತಿಂಗಳು 25ನೇ ತಾರೀಕಿಂದ ಅಮಾವಾಸ್ಯೆ ಅಂದರೆ ಇರುವುದಾಗಿ, ಅಂದರೆ ಬಾದಾಮಿ ಅಮಾವಾಸ್ಯೆ ಇದೆ 27ವರೆಗೂ. ಹಾಗಾಗಿ ಸರ್ವಕಾರ್ಯ ಸಿದ್ಧಿ, ರಜತ ಮತ್ತು ನೀವು ಏನು ಅಂದ್ಕೊಂಡಿರ್ತೀರೋ ಅದು ಸ್ವಲ್ಪ ಸಾಧ್ಯ ಆಗುತ್ತೆ, ನಡೆಯುತ್ತೆ ಕೆಲಸ ಜೂನ್ ತಿಂಗಳಲ್ಲಿ. ಆದಷ್ಟು ಪ್ರಯತ್ನ ಪಡಿ. ಬಟ್ ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿದಿನ ನಿಮ್ಗೆ ಯಾವ ರಾಶಿ ಬಗ್ಗೆ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆ ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ, ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಮಕರ ರಾಶಿ ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಕೂಡ ಅನುಭವಿಸಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವು ನರಸಿಂಹಾಷ್ಟಕಂ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣ ಮಾಡ್ತಾ ಬನ್ನಿ. ಅದರಿಂದ ಇನ್ನಷ್ಟು ಒಳ್ಳೆಯ ಛಾಯೆಗಳೇ ಜಾಸ್ತಿ ಆಗುತ್ತೆ. ಕೆಡುಕುಗಳನ್ನು ನರಸಿಂಹ ದೇವರು ಹಾಳು ಮಾಡಿ ಒಳ್ಳೆಯ ಶುಭ ಫಲಗಳನ್ನು ಮಾತ್ರ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ, ಮಕರ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಮತ್ತು ಕಮೆಂಟ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ಅಂತ ಹೇಳಿ, ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಆಲ್ ಫ್ರೆಂಡ್ಸ್, ಟೇಕ್ ಕೇರ್.